ಸೇಫ್ಟಿಗೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ವಿಕ್ಸ್ ತಗೊಂಡಲ್ಲ ನಿನ್ನೆ, ವಿಕ್ಸಲ್ಲಿ ಬಿಟ್ಟೆ ನಾನು. ಕ್ಯಾಚ್ ಇನ್ನು ಯಾವಾಗಲೂ ಸೇಫ್ಟಿ ತಿನ್ನೋದಿರುತ್ತೆ. ಟ್ಯಾಬ್ಲೆಟ್ಸು ವಿಕ್ಸು ಸೈಡ್ ಇಟ್ಕೊಂಡಿರ್ತೀನಿ. ಎಷ್ಟು ಹೇರ್ ಸ್ಟ್ರೈಟ್ನರು ತಗೊಂಡೋಗ್ತಿದ್ದೀನಿ. ಅದೆಷ್ಟು ಮಟ್ಟಿಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ. ಅಲ್ಲಿ ಎಲ್ಲಿ ಟೈಮ್ ಇರುತ್ತೆ ನಿಮಗೆ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡೋಕ್ಕೆ? ಸುಮ್ಮನೆ ತಗೊಂಡೋಗಿರೋದು, ಟ್ರೈ ಮಾಡೋದು, ಟ್ರೈ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ಇಲ್ಲ ಅಷ್ಟೇ. ಏನಂತೀನ ಅಷ್ಟೇ. ಇದು ಬಾಳೆ ಹೊಡೆದಿಲ್ಲ, ಹೊಡೆದೋಗಬೇಡ. ನನಗೆ ಹೊಡೆದೇ ಬಂದಿದ್ದೆ. ಸೇಫ್ಟಿ ಒಂದು ಪೇಪರ್ ಟಿಶ್ಯೂಗಳು. ಟಿಶ್ಯೂ ಒಂದಿಷ್ಟು ಈ ಬ್ಯಾಗಲ್ಲಿ ಇದೆಯಲ್ಲ, ಈ ಬ್ಯಾಗಲ್ಲೇ ಇದೆ. ಇದ್ರಲ್ಲಿ ಹಾಕ್ಕೊಳ್ಳಿ ಅಕ್ಕ ಟಿಶ್ಯೂ, ಅದು ಖಾಲಿ ಆಗಿದೆ ನೋಡಿ ಇದ್ರದ್ದು. ಪ್ಯಾಕೇಜ್ ಇಸ್ ಡನ್. ಇದು ಹಿಂಗೆ ಹಾಕೊಳ್ತೀನ, ಹಿಂಗೆ ಹಾಕೊಂಡ್ರೆ ಇದನ್ನ ಕೈಲಿ ಇಟ್ಕೊಳ್ತೀನ, ಇದು ನಿಮ್ಮ ಬಾವು ಕೊಟ್ಬಿಡ್ತೀನ ಅಷ್ಟೇ. ಇದನ್ನ ಹಿಂಗೂ ಮಾಡ್ಕೋಬೋದು, ಚಿಕ್ಕದು ಚಿಕ್ಕದು ಮಾಡ್ಕೋಬೋದು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಏನು ಅಂತ ವಿಡಿಯೋ ನೋಡ್ತಾ ನೋಡ್ತಾ ಹೇಳ್ತೀನಿ. ಸದ್ಯಕ್ಕೆ ಇವಾಗ ನಾನು ಟ್ರಾವೆಲ್ ಮಾಡೋದಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇವತ್ತು ಆಲ್ಮೋಸ್ಟ್ 10 ಗಂಟೆ ಮೇಲೆ ಬಸ್ ಇರೋದು. ಬುಕ್ ಮಾಡ್ಕೊಂಡಿದ್ದೀನಿ ಮುಂಚೆನೆ. ಸೊ ಟ್ರಾವೆಲ್ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬ್ಲಾಗಲ್ಲಿ. ಸೊ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿರುಪತಿಗೆ ಹೋಗಬೇಕಾದ್ರೆ ಒಂದಷ್ಟು ರೂಲ್ಸ್ನ ಫಾಲೋ ಮಾಡೋದಿರುತ್ತೆ. ಫಸ್ಟು ನೀವು ಮನೆಯಲ್ಲೇ ಪೂಜೆ ಮಾಡ್ಕೊಳ್ಬೇಕು ಹೋಗೋಕ್ಕಿಂತ ಮುಂಚೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಇಷ್ಟ ದೇವತೆಗೂ ಪೂಜೆ ಮಾಡಬೇಕು. ನಾನು ಮನೆಯಲ್ಲಿ ಪೂಜೆ ಮಾಡಿದ್ದು ಬ್ಲಾಗ್ ಮಾಡಿದ್ದಿಲ್ಲ, ಮತ್ತು ಕ್ಲಿನಿಕಲ್ಲಿ ಪೂಜೆ ಮಾಡಿಕೊಂಡೆ, ಅದನ್ನು ಬ್ಲಾಗ್ ಮಾಡಿಕೊಂಡೆ. ಆ್ಯಂಡ್ ಅದೇ ಗ್ಯಾಪಲ್ಲಿ ನಮ್ಮ ಕೃಷ್ಣನ ನೋಡೋಕ್ಕೆ ಅಂತ ಟೆಂಪಲ್ಗೊಂದು ವಿಸಿಟ್ ಹಾಕ್ಕೊಂಡು ಅಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡಬೇಕಿತ್ತು. ಆ್ಯಂಡ್ ನೆಕ್ಸ್ಟು ಅದಕ್ಕಿಂತ ಮುಂಚೆ ಅರೌಂಡ್ 10:45ಗೆ ಬಸ್ ಇತ್ತಲ್ಲ, ಸೊ ಊಟ ಮುಗಿಸ್ಕೊಬಿಡೋದ ಅಂತ ಹೇಳಿ ಉಡುಪಿಗೆ ಬಂದು ಇಲ್ಲಿ ನಾವು ಪನ್ನೀರ್ ಕಬಾಬ್ ಮತ್ತು ಫ್ರೈಡ್ ರೈಸ್ ತೊಗೊಂಡಿದ್ದು. ಸೊ ತಿಂದು ನಾವು ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡೇ ಹೊರಟ್ವಿ. ಯಾಕಂದರೆ ನಮ್ಗೆ ಬೇಜಾನ್ ಟೈಮ್ ಇತ್ತು, ಆಲ್ಮೋಸ್ಟ್ 1.5 hour ಟೈಮ್ ಇತ್ತು ಬಸ್ ಬರೋಕ್ಕೆ. ಸರಿ ಅಂತ ನಡ್ಕೊಂಡೇ ಹೊರಟ್ವಿ. ಅಲ್ಲಿ ನಾನು ಮೊದಲು ತೋರಿಸಿದ್ನಲ್ಲ ಬಸ್ ಸ್ಟ್ಯಾಂಡಲ್ಲಿ ಜನಗಳು, ಅವರೆಲ್ಲ ಆಲ್ಮೋಸ್ಟ್ ತಿರುಪತಿಗೆ ಅಂದ್ಕೊಳ್ತೀನಿ. ಅಷ್ಟು ರಶ್ ಇತ್ತು ತಿರುಪತಿಗೆ ಬಸ್ಗಳು. ಹೆಂಗೋ ಬುಕ್ ಮಾಡ್ಕೊಂಡಿದ್ದಕ್ಕೆ ಈಸಿ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾವು ನೈಟ್ ಎಲ್ಲೂ ನಾನು ಬ್ಲಾಗ್ ಮಾಡಿಲ್ಲ, ಡೈರೆಕ್ಟ್ ಬಸ್ಗೆ ಹೋಗಿ ಮಲ್ಕೊಂಡೆ ಅಷ್ಟೇ. ಸೊ ಅಲ್ಲಿಂದ ಡೈರೆಕ್ಟ್ ನಾವೀಗ ಇರೋದು ಬಂದು ತಿರುಪತಿಯಲ್ಲಿ ರೂಮ್ ಎತ್ಕೊಂಡಿದ್ವಿ. ಸೊ ರೆಸ್ಟ್ ಮಾಡಿ ಒಂದು 2 or 3 hours ನೆಕ್ಸ್ಟು ನಾವು ದೇವ್ರಿಗೆ ಹೋಗೋಕ್ಕೆ ರೆಡಿ ಆದ್ವಿ. ಫಸ್ಟ್ ಆ್ಯಕ್ಚುಲಿ ನಿಮಗೆ ಗೊತ್ತಲ್ವ, ಯಾವುದೇ ದೇವ್ರನ್ನ ನೋಡೋಕೆ ಹೋಗಬೇಕಾದ್ರೂ ಕೂಡ ಫಸ್ಟು ಗಣಪನ ದರ್ಶನ ಮಾಡಿ ಹೋಗಬೇಕು. ಆ್ಯಂಡ್ ಇದೊಂದು ರೂಲ್ಸ್ ಕೂಡ ತಿರುಪತಿಗೆ ಹೋಗಬೇಕಾದ್ರೆ. ಸೊ ದೆನ್ ನಾವು ಅಲ್ಲೇ ಹತ್ರದಲ್ಲಿದ್ದ ಗಣಪತಿ ಟೆಂಪಲ್ಗೆ ಹೋದೋ. ಆ್ಯಕ್ಚುಲಿ ಒಂದು ಪ್ಲೇಸ್ ಇದೆ ತಿರುಪತಿಗೆ ಹೋಗಬೇಕಾದ್ರೆ ಗಣಪ ಟೆಂಪಲ್ದು, ಆ ಪ್ಲೇಸ್ ಹೆಸರು ಗೊತ್ತಿಲ್ಲ, ಅಲ್ಲಿ ಹೋಗಿ ಬರಬೇಕಂತ ಹೇಳ್ತಾರೆ. ಅದು ದೂರ ಇತ್ತು, ಸರಿ ಅಂತ ಹೇಳಿ ನಾವು ಹತ್ರ ಇದ್ದಿದ್ದ ಗಣಪ ಟೆಂಪಲ್ಗೆ ನಾವು ಹೋಗಿ ವಿಸಿಟ್ ಹಾಕ್ಕೊಂಡು ಪ್ರೇ ಮಾಡಿ ಬಂದ್ವಿ. ಅಲ್ಲಿಂದ ಡೈರೆಕ್ಟ್ ನಮ್ಮ ಜರ್ನಿ ಬಂದು ಪದ್ಮಾವತಮ್ಮಗೆ ಟ್ರಾವೆಲ್ ಮಾಡ್ತಿದ್ದೀವಿ. ಅಲ್ಲಿ ಮೇಲೆ ಮಂಗಾಪುರಂ ಅಂತ ಹೇಳ್ತಾರೆ, ಅಲ್ಲಿಗೆ. ಔಟ್ಸೈಡ್ ಟೆಂಪಲಿಂದ ನೋಡಿದ್ರೇ ತುಂಬ ರಶ್ ಇತ್ತು. ನೋಡಬೇಕು ಒಳಗಡೆ ಹೇಗಿರುತ್ತೆ ಅಂತ. ನಾವು ಬಂದಿದ್ದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ಜನ ತುಂಬ ರಶ್ಶೇ ಇದ್ದರು. ನಾವು 20 rupees ಸ್ಪೆಷಲ್ ದರ್ಶನ ಅಂತ ಇತ್ತು, ಅದಕ್ಕೆ ಹೋಗ್ಬಿಡೋದ ಅಂತ ಹೇಳಿ ಅದಕ್ಕೆ ಹೊರಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟು ನಮ್ಮ ಪದ್ಮಾವತಮ್ಮಗೂ ಲಕ್ಷ್ಮಿಗೂ ತಾವರೆ ಹೂ ತೊಗೊಂಡ್ವಿ. ದೇ ಆರ್ 1 source ಬಟ್ 2 bodies ಅಷ್ಟೇ.
ಇಲ್ಲಿ ಕೂಡ ಅಷ್ಟೇ ಫೋನ್ ಇನ್ಸೈಡ್ ದ ಟೆಂಪಲ್ ಅಲೌಡ್ ಇಲ್ಲ, ಆಚೆ ಕೊಟ್ಟೋಗಬೇಕು. ರೆಸಿಪ್ಟ್ ಕೊಡ್ತಾರೆ, ಆ ರೆಸಿಪ್ಟ್ ತಂದು ಕೊಟ್ಟು ಮತ್ತೆ ಕಲೆಕ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ನಾವು ಪದ್ಮಾವತಮ್ಮ ಮತ್ತು ಲಚ್ಚು ದರ್ಶನ ಮುಗಿಸ್ಕೊಂಡು ಗೋವಿಂದಪುರಂ ಸೈಡ್ಗೆ ಹೊರಟ್ವಿ. ನಾನು ಏನಕ್ಕೆ ಫಸ್ಟು ಗಣಪ ಟೆಂಪಲ್ ನೆಕ್ಸ್ಟು ಲಚ್ಚು ಅಂತಂದರೆ, ನಿಮಗೇನಾದರೂ ಪರ್ಮಿಷನ್ ಬೇಕು ಅಥವಾ ಏನೇ ತಗೊಳ್ಬೇಕು ಅಂದರೂ ಫಸ್ಟು ಅಮ್ಮ ಹತ್ರ ಕೇಳ್ಕೊಳ್ತೀರ ಅಲ್ವಾ, ನೆಕ್ಸ್ಟು ಅಪ್ಪ ಹತ್ರ ಯೂಶ್ವಲಿ ನಡೆಯೋದದೇ ಅಲ್ವಾ. ಸೊ ಅದಕ್ಕೇ ತಿರುಪತಿಗೆ ಹೋಗಿ ನೀವು ಬೇಡೋದಕ್ಕಿಂತ ಮುಂಚೆ ಬಂದು ಲಚ್ಚು ಆ್ಯಂಡ್ ಪದ್ಮಾವತಿ ಹತ್ರ ನಿಮ್ಮ ವಿಶ್ನ ಹೇಳಿ ಹೋದರೆ ಅವರು ವೆಂಕಿಗೆ ಬೇಗ ತಲುಪಿಸ್ತಾರೆ ಅನ್ನೋದು ಒಂದು ನಂಬಿಕೆ. ಅದಕ್ಕೆ ಫಸ್ಟು ಬಂದು ಲಚ್ಚು ಹತ್ರ ಪರ್ಮಿಷನ್ ತೊಗೊಂಡು ಚೆನ್ನಾಗಿ ಆಶೀರ್ವಾದ ಮಾಡಿಸ್ಕೊಂಡು ನೆಕ್ಸ್ಟು ತಿರುಪತಿಗೆ ಹೋಗಬೇಕು ಅನ್ನೋದು ಒಂದು ನಂಬಿಕೆ. ಓಕೆ, ಆ್ಯಂಡ್ ಗೋವಿಂದಪುರಂ. ನೆಕ್ಸ್ಟು ನಮ್ಮ ವಿಸಿಟು ಗೋವಿಂದ ಸ್ವಾಮಿ. ಗೋವಿಂದ ಸ್ವಾಮಿ ಯಾರು ಅಂದರೆ ನಮ್ಮ ವೆಂಕಟೇಶ್ವರ ಅಣ್ಣ. ಸೊ ಅವ್ರನ್ನ ನೋಡ್ಕೊಂಡು ಹೋಗಬೇಕು. ಆಲ್ಮೋಸ್ಟು ನಾನು ತಿರುಪತಿಗೆ ಹೋಗಬೇಕು ಅಂತ 3 ಇಯರ್ಸಿಂದ ಪ್ಲ್ಯಾನ್ ಮಾಡ್ತಿದ್ದೆ, ಆದರೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಏನೋ ಒಂದು ರೀಸನಲ್ಲಿ ಮಿಸ್ ಆಗಿಬಿಡ್ತಿತ್ತು. ಸೊ ಹೇಳ್ತಾರಲ್ಲ, ನಾವು ನೋಡಬೇಕು ಅಂದಾಗ ದೇವರು ನಮ್ಮನ್ನ ಕರೆಸ್ಕೊಳ್ಳಲ್ಲ, ದೇವರು ನನ್ನನ್ನು ನೋಡಬೇಕು ಅಥವಾ ನಮ್ಮನ್ನು ನೋಡಬೇಕು ಅಂದಾಗ ಮಾತ್ರ ಅವರ ಸನ್ನಿಧಿಗೆ ನಮ್ಮ ಎಂಟ್ರಿ ಇರುತ್ತೆ ಅನ್ನೋದು ನಾನು ನಂಬ್ತೀನಿ. ಯಾಕಂದರೆ ನಾವು ಪ್ಲ್ಯಾನ್ ಮಾಡಿದಾಗ ಎಷ್ಟೊಂದು ಸರಿ ಮಿಸ್ ಆಗುತ್ತೆ. ಸೊ ನಾವೊಂದು ವಿಶ್ ಹಾಕಿಬಿಟ್ರೆ, ಎಕ್ಸಾಂಪಲ್ ನಾನು ತಿರುಪತಿಗೆ ಹೋಗಬೇಕು ಅಂತ ಒಂದು ವಿಶ್ ಹಾಕಿಬಿಟ್ರೆ ದೇವರೇ ತಾನಾಗಿ ತಾನು ನಮ್ಮನ್ನು ಕರೆಸ್ಕೊಂಡು ದರ್ಶನ ಕೊಡ್ತಾರೆ ಅನ್ನೋದು ನನ್ನ ಪೂರ್ಣ ನಂಬಿಕೆ. ಅದನ್ನು ನಾನು ನಂಬ್ತೀನಿ. ಆ್ಯಂಡ್ ನೆಕ್ಸ್ಟು ನಾವು ಗೋವಿಂದ ಸ್ವಾಮಿಗೆ ಬಂದ್ವಿ. ಇಲ್ಲಿ ಕೂಡ ಅಷ್ಟೇ ಫೋನ್ ಅಲೋಡ್ ಇರಲ್ಲ ಇನ್ಸೈಡ್. ನೀವು ಸೇಮ್ ಪದ್ಮಾವತಮ್ಮ ಟೆಂಪಲಲ್ಲಿ ಏನು ಮಾಡಿದ್ರು ಆಚೆ ಫೋನ್ ಕೊಟ್ಟು ಹೋಗಬೇಕು, ಅದೇ ಥರ ಇಲ್ಲೂ ಕೂಡ ಫೋನ್ ಆಚೆ ಕಲೆಕ್ಟ್ ಮಾಡ್ಕೊಳ್ತಾರೆ, ರೆಸಿಪ್ಟ್ ಕೊಡ್ತಾರೆ. ಆ್ಯಂಡ್ ಆ ರೆಸಿಪ್ಟ್ ಕಲೆಕ್ಟ್ ಮಾಡಿ ಮತ್ತೆ ಫೋನ್ ವಾಪಸ್ ಇಸ್ಕೊಳ್ಬೇಕು. ಎಲ್ಲ ಸೇಫಾಗೆ ಕೊಡ್ತಾರೆ. ಸೊ ದೊಡ್ಡ ಟೆಂಪಲ್ ಅಲ್ವಾ, ಮೇಂಟೆನೆನ್ಸ್ ಇದೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಗೋವಿಂದ ಸ್ವಾಮಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ 2.5 hours ಆಯಿತು, ಯಾಕಂದರೆ ಜನ ರಶ್ ಇದ್ದಾರೆ. ಅಲ್ಲಿಂದ ಬಂದು ನಾವು ಆಂಧ್ರ ಮೆಸ್ಸಿಗೆ ಬಂದ್ವಿ. ಯಾಕಂದರೆ ಇದು ನಾವು ಬೆಂಗಳೂರಲ್ಲಿ ಊಟ ಮಾಡಿದ್ದು ಲಾಸ್ಟ್ ನೈಟು. ಇದು ಆಲ್ಮೋಸ್ಟ್ 1:30 ಟೈಮ್ ಆಗಿರುತ್ತೆ. ಆ ಟೈಮಲ್ಲಿ ನಾವು ಬಂದು ಊಟ ಮುಗಿಸ್ಕೊಂಡ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ನೆಕ್ಸ್ಟು ರೂಮಿಗೆ ಬಂದು ಅಲ್ಲಿಗೆ ಚೆಕ್ಔಟ್ ಆದ್ವಿ. ಸೊ ನಾವು ಇಲ್ಲಿ ರೂಮ್ ಬಂದು ಕೆಳಗಡೆ ನಾವು ಬೇಸಿಕ್ಕಾಗೆ ಬುಕ್ ಮಾಡ್ಕೊಂಡಿದ್ವಿ. ಯಾಕಂದರೆ ಮತ್ತೆ ಅಲ್ಲಿ ಲಗೇಜ್ ಇಟ್ಟು ಹೊರಟೋಗೋದಕ್ಕೆ ಏನಕ್ಕೆ ಐಫೈ ಎಲ್ಲ ರೂಮ್ ಬೇಡ ಅಂತ ಹೇಳಿ ಆಲ್ಮೋಸ್ಟ್ 1500 ರೂಪೀಸ್, ಅದರಲ್ಲಿ 500 ರೂಪೀಸ್ ವಾಪಸ್ ನಮಗೆ ಕೊಡ್ತಾರೆ. 1000 ರೂಪೀಸ್ ಅಷ್ಟೇ ಡೆಪಾಸಿಟ್ಟು. ನೆಕ್ಸ್ಟು ಅಲ್ಲಿಂದ ನಾವು ವಾಪಸ್ ನೆಕ್ಸ್ಟ್ ಅಲಿಪಿರಿ ಕಡೆಗೆ ದರ್ಶನ ಮಾಡಬೇಕಿತ್ತು. ಸೊ ಅಲ್ಲಿಂದ ಬಂದು ಒಂದು ಆಟೋ ಹಿಡ್ಕೊಂಡು ನಾವು ಅಲಿಪಿರಿ ಸೈಡಿಗೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. ಅಲಿಪಿರಿಯಲ್ಲಿ 2 ವೇ ಇದೆ, ಒಂದು ಬಸ್ಸಲ್ಲಿ ಹೋಗೋದು, ಇನ್ನೊಂದು ಪಾದಮಾರ್ಗ. ನಾವು ಪಾದಮಾರ್ಗದಲ್ಲೇ ಹೊರಟ್ವಿ. ನಾವು ನಡ್ಕೊಂಡೇ ಹೋಗ್ಬೇಕಂತ ಅಂದ್ಕೊಂಡಿದ್ದು. ಆ್ಯಂಡ್ ವರ್ಷ ಇಲ್ಲಿ ತನಕ ವಿಸಿಟ್ ಮಾಡಿರೋದ್ರಲ್ಲಿ ನಡ್ಕೊಂಡೇ ಹೋಗೋದು. ಆ್ಯಂಡ್ ನಡ್ಕೊಂಡು ಹೋದರೆ ನಿಮಗೆ ಆಲ್ಮೋಸ್ಟ್ 12 or 13 ಕಿಲೋಮೀಟರ್, ಬಟ್ ಬಸ್ಸಲ್ಲಿ ಹೋದರೆ ನಿಮಗೆ 18 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಯು ಅಬ್ಸರ್ವ್ ದಿಸ್ ಶೇಪ್, ದೇವರು ಮಲಗಿರೋ ಥರ ಇರೋದದು. ಮೇಲ್ಗಡೆಯಿಂದ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ 2:30 ಟೈಮಿಂಗ್ಸು. ಬಿಸಿಲು ಜಾಸ್ತಿನೇ ಇತ್ತು, ನಮ್ಮ ಬೆಂಗಳೂರಿಗಿಂತನೂ ಜಾಸ್ತಿನೇ ಬಿಸಿಲಿತ್ತು. ನಾನು ಇವಾಗ ತಿರುಪತಿ ಮೆಟ್ಲತ್ತಕ್ಕೆ ಎಂಟ್ರೆನ್ಸಿಗೆ ಬಂದಿದ್ದೀನಿ. ನೀವು ಸ್ಟೆಪ್ಸ್ ಹತ್ತಕ್ಕಿಂತ ಮುಂಚೆ ನಿಮ್ಮ ಜೊತೆ ತೊಗೊಂಡಿರೋ ಲಗೇಜ್ ಎಲ್ಲನೂ ಕೂಡ ಅವರೇ ಫೆಸಿಲಿಟೀಸ್ ಇಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ಲಗೇಜ್ನ ಹಾಕ್ಬಿಟ್ಟು ರೆಸಿಪ್ಟ್ ಕಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ನೀವು ತಿರುಪತಿ ರೀಚ್ ಆಗೋಷ್ಟರಲ್ಲಿಗೆ ನಿಮ್ಮ ಲಗೇಜ್ನ ತಂದು ಲಗೇಜ್ ರೂಮಲ್ಲಿ ಅವರು ಇಟ್ಟಿರ್ತಾರೆ. ರೆಸಿಪ್ಟ್ ಕೊಟ್ಟು ನಿಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ನಮ್ಮ ಮೆಟ್ಲು ಮಾರ್ಗದಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ಪಲ್ಲೇ ನೀವು ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡ್ಕೊಳ್ಬೇಕು. ನಾನು ಮಾಡಿಕೊಂಡೆ, ಬಟ್ ಬ್ಲಾಗ್ ಮಾಡ್ಕೊಂಡಿಲ್ಲ.
ಸೊ ಹಾಗೆ ಹೋಗ್ತಾ ಜಿಂಕೆ ಕೂಡ ನೋಡ್ಕೊಂಡು ಹೋದ್ವಿ. ಆ್ಯಕ್ಚುಲಿ 3 ಟೈಮ್ ವಿಸಿಟ್ ಮಾಡಿದ್ದೀನಲ್ಲ, 3 ಟೈಮು ಜಿಂಕೆ ಅಷ್ಟೇ ನಾನು ನೋಡಿರೋದು ಈ ಮಾರ್ಗದಲ್ಲಿ. ಬಟ್ ಬೇರೆ ಬೇರೆ ಪ್ರಾಣಿಗಳು ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. 3550 ಇಲ್ಲಿ ನಾನು ಇವಾಗ ಫಿನಿಶ್ ಮಾಡಿದ್ದು 300 ಸ್ಟೆಪ್ಸ್ ಅಷ್ಟೇ. ಆಗಲೇ ತುಂಬ ಟಯರ್ಡ್ ಆಗಿ ರೆಸ್ಟ್ ಎತ್ತದ ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಕಂಪ್ಲೀಟ್ ಬ್ಯಾನ್ ಆಗಿದೆ. ನೀವು ಯಾರೇ ಟ್ರಾವೆಲ್ ಮಾಡಿದರೂ ಕೂಡ ನಿಮ್ಮ ಜೊತೆ ವಾಟರ್ ಕ್ಯಾರಿ ಮಾಡೋದು ಒಳ್ಳೆಯದು. ಅಂದರೆ ಜಸ್ಟ್ ವಾಟರ್ ಬಾಟಲ್ನ ಅಟ್ಲೀಸ್ಟ್ ಕ್ಯಾರಿ ಮಾಡೋದು ಒಳ್ಳೆಯದು. ಬೆಟ್ಟದಲ್ಲಿ ನಡಿಬೇಕಾದ್ರೆ ಒಂದು ಬಾಟಲ್ ವಾಟರ್ ಕೂಡ ಸಿಕ್ಕಲ್ಲ ಇವಾಗ. ಸೊ ಸೋಡಾ ಅಂತ ಇಟ್ಟಿರ್ತಾರೆ ಅಷ್ಟೇ, ಅದನ್ನಷ್ಟೇ ಕುಡ್ಕೊಂಡು ಹೋಗಬೇಕು. ನಾವು ಒಂದು ಬಾಟ್ಲು ನೀರು ತೊಗೊಂಡಿದ್ವಿ, ಮಧ್ಯಾಹ್ನ ಖಾಲಿ ಆಗೋಯ್ತು. ಇವಾಗ 4:15 ಇದೆ ಟೈಮು. ಈ ಟೈಮ್ ತುಂಬ ಬಿಸಿಲು, ಅದಕ್ಕೆ ತುಂಬ ಶೆಕೆ. ಸ್ಟೆಪ್ಸ್ ಅಂತೂ 100 ಮೆಟ್ಲು ಹತ್ತೋದೇ ತಡ, ಫುಲ್ ಸುಸ್ತಾಗುತ್ತೆ. ಅಷ್ಟು ಬಿಸಿ 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 ಈ ಸೀಸನ್. ಫೈನಲಿ ನಾವು 2042 ಆರ್ 43 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಗಾಳಿಗೋಪುರ ರೀಚ್ ಆದ್ವಿ. ನೀವು ಗಾಳಿಗೋಪುರ ಹತ್ತೋ ತನಕ ಜಾಸ್ತಿ ಸುಸ್ತಾಗುತ್ತೆ, ಯಾಕಂದರೆ ಮೆಟ್ಲು ಬಂದು ಅಪ್ವರ್ಡ್ಸ್ ಜಾಸ್ತಿ ಇದೆ. ಅದು ಬೇಕಾದರೆ ಸ್ವಲ್ಪ ಸುಸ್ತಾಗುತ್ತೆ. ಅದಾದಮೇಲೆ ಸ್ವಲ್ಪ ನಿಮಗೆ ಈಸಿ ಅಂತಲೇ ಅನಿಸುತ್ತೆ. ಸೊ ನಾವಲ್ಲಿ ಕುಡಿಯೋ ನೀರಿಟ್ಟಿದ್ರು, ಸರಿ ಅಂತ ನಮ್ಮ ಹತ್ರ ಇದ್ದಿದ್ದು ವಾಟರ್ ಕ್ಯಾನ್ಗೆ ಫುಲ್ ಮಾಡ್ಕೊಂಡ್ವಿ. ಇಲ್ಲಿ ಒಂದು ವಾಟರ್ ಬಾಟ್ಲು 50 ರೂಪೀಸ್, ಅದು ಗ್ಲಾಸ್ ಬಾಟಲು. ಆ ಗ್ಲಾಸ್ ಬಾಟಲ್ನ ನೀವು ಮತ್ತೆ ಬೇರೆ ಅಂಗಡಿಯಲ್ಲಿ ಎಕ್ಸ್ಚೇಂಜ್ ಮಾಡಿದ್ರೆ 20 ರೂಪೀಸ್ ಮೈನಸ್ ಆಗುತ್ತೆ. ಆ ಥರ 30 ಕೊಟ್ಟು ನೀವು ಮತ್ತೆ ವಾಟರ್ ಬೈ ಮಾಡಬೇಕು. ಇಲ್ಲ ಮತ್ತೆ ಹೊಸ ಬಾಟಲ್ ಬೈ ಮಾಡ್ತೀನಿ ಅಂದರೆ 50 ರೂಪೀಸ್ ಆಗುತ್ತೆ. ದೆನ್ ಯಾರ್ಯಾರು ಅರ್ಕೆ ಹೊತ್ತಿದ್ರು ಅವರೆಲ್ಲ ಅರ್ಕೆ ತೀರಿಸ್ಕೊಂಡು ಮೆಟ್ಲು ಹತ್ತುತ್ತಿದ್ರು. ಈ ಕಡೆ ಇಲ್ಲಿ ಮುಖ ಹಾಯ್ ಮಾ ಜಿಂಕುಮಾ, ನನ್ನ ಗಂಟ್ಲೆಲ್ಲ ಹೋಗ್ಬಿಟ್ಟೈತೆ. ಏಯ್ ವೇಸ್ಟ್ ಮಾಡಬೇಡ ಹಂಗ. ಅದು ತಿಂತಿದೆ ಇರು ನಿಧಾನ. ಅದಕ್ಕೆ ಫ್ರೂಟ್ಸ್ಗಳು ಬೇಕು. ಅದು ಕಣ್ಣೋಡು. ನಾವಿವಾಗ 2600 ಹತ್ತತ್ರ ಸ್ಟೆಪ್ಸ್ ರೀಚ್ ಆಗಿದ್ದೀವಿ. ಇನ್ನು ಬಾಕಿ ಇದೆ. ದೆನ್ ಹಿಯರ್ ಕಮ್ಸ್ ನಮ್ಮ ಮುದ್ದು ಕೃಷ್ಣ. ಹಾಗೆ ಹೋಗ್ತಾ ನಮ್ಮ ಕೃಷ್ಣ ಕಂಡ. ಆ್ಯಂಡ್ ಇದು ಹೊಸದಾಗಿ ಕಟ್ಟಿರುವಂಥದ್ದು ಮೆಟ್ಲು ಮಾರ್ಗದಲ್ಲಿ. ನಾವು ಲಾಸ್ಟ್ 3 years ಬ್ಯಾಕ್ ವಿಸಿಟ್ ಮಾಡಿದಾಗ ಇರಲಿಲ್ಲ, ಇವಾಗ ಇದೆ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಜೈ ಹನುಮಾನ್, ಜೈ ಸ್ವಲ್ಪ ದೂರ ನೆಡ್ಕೊಂಡು ಹೋದ್ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಲ್ಲಿ ಆಲ್ಮೋಸ್ಟ್ ನಮ್ಮ ವೆಂಕಿನ ನೋಡೋಕ್ಕಿಂತ ಮುಂಚೆ ನಾವು ಯಾರನ್ನ ದರ್ಶನ ಮಾಡಬೇಕಿತ್ತೋ ಅವ್ರದ್ದೆಲ್ಲ ಆಲ್ಮೋಸ್ಟ್ ಮುಗ್ದಿದೆ ಅಂದ್ಕೊಳ್ತೀನಿ. ಇವಾಗ ಆಂಜನೇಯ ಸ್ವಾಮಿ ಟೆಂಪಲ್ ರೀಚ್ ಆದ್ವಿ. ಇಲ್ಲಿಂದ ಇನ್ನೂ ಒಂದು 2.5 kilometer ತಿರುಮಲಗೆ ರೀಚ್ ಆಗೋಕ್ಕೆ. ಸೊ ಬ್ಲಾಗ್ ನೋಡ್ತಾ ಇರಿ. ಅಲ್ಲೆಲ್ಲ ಯಾರೋ ಹೋಗಿದ್ದಾರೆ ನೋಡಿ, ಎಷ್ಟಿದೆ ಜಿಂಕೆ.
ಆ್ಯಂಡ್ ವರಹ ಸ್ವಾಮಿನ ಕೂಡ ನೋಡಿನೇ ಹೋಗಬೇಕು ತಿರುಪತಿಗೆ, ಅಂದರೆ ವೆಂಕಿ ನೋಡೋಕ್ಕೆ. ವರಹ ಸ್ವಾಮಿ ನಾವು ಮೆಟ್ಲತ್ತವಾಗೂ ಕೂಡ ನೋಡಿದ್ವಿ, ಗರುಡ ಮತ್ತು ವರಹ ಸ್ವಾಮಿ. ಇವಾಗ ಎಲ್ಲಿಗೆ ಬಂದಿದ್ದು ನಾವು? ಏನಂತಾರೆ ಇದು ಹೆಸರು ಗೊತ್ತಿಲ್ಲ, ಮಂಡಿಗಾಲಲ್ಲಿ ಎತ್ತುತ್ತಾರಲ್ಲ ಅದು ಮುಗಿಸಿದ್ವಿ. ಸೊ ಹತ್ತಿರದಲ್ಲೇ ಇದೆ ಟೆಂಪಲ್. ಫೈನಲಿ ನಾವು ಅಲಿಪಿರಿ ಮೆಟ್ಲು ಹತ್ತಿ ಮುಗಿಸಿದ್ವಿ. ಇವಾಗ ನಾವು ತಿರುಮಲಗೆ ರೀಚ್ ಆದ್ವಿ. ಫೈನಲಿ ವಿ ರೀಚ್ಡ್ ತಿರುಮಲ. ಇವಾಗ ಎಷ್ಟು ಟೈಮು? 8. ಸೊ 8 o'clock ಆಗಿದೆ. ನಾವು ಮೇಲೆ ಬರೋಷ್ಟರಲ್ಲಿ 3 o'clock ಸ್ಟಾರ್ಟ್ ಮಾಡಿದ್ದು. ಸಿಗ್ತೀನಿ ಮತ್ತೆ ಅಂತ. ದೆನ್ ಫೈನಲಿ ಇವಾಗ ಇನ್ನೊಂದು ಕೆಲಸ ಉಳಿದಿರೋದೇನೆಂದರೆ ರೂಮ್ ಬುಕ್ ಮಾಡಬೇಕು. ಸೊ ರೂಮ್ ಬುಕ್ ಮಾಡಬೇಕಂದ್ರೆ ಸ್ವಲ್ಪ ಬೇಗ ಹೋಗಿನೇ ರೀಚ್ ಆಗಬೇಕು, ಯಾಕಂದರೆ ರೂಮ್ ಖಾಲಿ ಆದರೆ ಸಿಗೋದು ಕಷ್ಟ. ಅದಕ್ಕೋಸ್ಕರ ರೂಮ್ ಬುಕ್ಕಿಂಗ್ ಯಾವ ಥರ ಮಾಡೋದು ಏನು ಅಂತ ನನಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಈ ವಿಡಿಯೋಸ್ ಎಲ್ಲ ನೋಡಿ ತಿಳ್ಕೊಂಡಿದ್ದು. ನೀವು ಮೆಟ್ಲೆಲ್ಲ ಹತ್ತಿ ಇಳಿದು ಮುಗಿಸಿದ್ಮೇಲೆ ಇದೇ ದಾರಿಯಲ್ಲಿ ಜಸ್ಟ್ ಸ್ಟ್ರೈಟ್ ಹೊರಟ್ರೆ ನಿಮಗೆ ಅಲ್ಲೇ ಉಳ್ಕೊಳ್ತೀನಿ ಅಂದರೆ ಸ್ವಲ್ಪ ಹಾಲೆಲ್ಲ ಮಾಡಿರ್ತಾರಲ್ಲ ಅದೆಲ್ಲ ಸಿಗುತ್ತೆ. ರೂಮ್ ಬೇಕನ್ನೋರು CRO ಅಂತ ಅವ್ರದ್ದು ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಹೋಗಿ ರೂಮ್ ಬುಕ್ ಮಾಡ್ಕೊಳ್ಬೇಕು. ಇದೆಲ್ಲ ಏನು ಪ್ರೊಸೆಸ್ ಅಂತ ನಾನು ಒಂದು ಸಿಂಗಲ್ ಬ್ಲಾಗ್ ಮಾಡಿ ಹಾಕ್ತೀನಿ ಬೇರೆ, ಬಟ್ ಇವಾಗ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ತಿಳಿಸ್ಕೊಡ್ತಿದ್ದೀನಿ. ಇವಾಗ ನಾವು ಆ್ಯಕ್ಚುಲಿ ರೂಮ್ ಕೂಡ ಬುಕ್ ಮಾಡ್ಕೊಂಡ್ವಿ ಹೋಗಿ. ವಿತಿನ್ 15 minutes ನಮಗೆ ರೂಮ್ ಅಲೌಟ್ ಆಗೋಯಿತು. ಸೊ ಇವಾಗ ಏನೇನು ಸ್ಟೋರಿ ಅಂದರೆ, ನಮ್ಮದು ಮೆಟ್ಲೆಲ್ಲ ಹತ್ತಿ ಮುಗಿಸಾದ್ಮೇಲೆ ಡೈರೆಕ್ಟು ರೂಮ್ ಬುಕ್ಕಿಂಗ್ ಹೊರಟೋದ್ವಿ. ಯಾಕಂದರೆ ರೂಮ್ ಎಲ್ಲ ಬುಕ್ ಆಗಿಬಿಟ್ರೆ ಸಿಗೋದು ಕಷ್ಟ ಅಂತ ಹೇಳ್ತಿದ್ರಲ್ವ, ಅದಕ್ಕೋಸ್ಕರ. ಸೊ ಅವರು ಸರಿ ಅಂತ ಲಗೇಜು ಕೂಡ ತೊಗೊಂಡಿಲ್ಲ. ಫಸ್ಟು ರೂಮ್ ಬುಕ್ ಮಾಡ್ಕೊಂಡ್ವಿ. ಸೊ ಆಲ್ಮೋಸ್ಟ್ 15 minutes ಒಳಗಡೆ ರೂಮ್ ಬುಕ್ಕಿಂಗ್ ಕನ್ಫರ್ಮೇಷನ್ ಕೂಡ ಬಂತು. ಸೊ ಕನ್ಫರ್ಮೇಷನ್ ಬಂದ ಮೇಲೆ ವಾಪಸ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ಪಂಚಮುಡಿ ಕೊಡೋದಿತ್ತು. ಪಂಚಮುಡಿ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಲಗೇಜ್ ಇಟ್ಟಿದ್ವಲ್ಲ, ಸೊ ಲಗೇಜ್ ಎತ್ಕೊಂಡ್ವಿ. ಆ್ಯಕ್ಚುಲಿ ನಾವು ಹತ್ತದ್ವಲ್ಲ ಅಲ್ಲೇ ಲಗೇಜ್ ಇತ್ತು, ಬಟ್ ಲಗೇಜ್ ಇಟ್ಕೊಂಡು ರೂಮ್ ಬುಕ್ಕಿಂಗ್ ಮಾಡೋಕ್ಕೆಲ್ಲ ತಿರ್ಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸೊ ಫಸ್ಟು ರೂಮ್ ಬುಕ್ಕಿಂಗ್ ಮಾಡಿಕೊಂಡು ನೆಕ್ಸ್ಟು ವಾಪಸ್ ಬಂದು ಆಮೇಲೆ ಲಗೇಜ್ ತೊಗೊಂಡು ಸೊ ನೆಕ್ಸ್ಟ್ ಬಂದು ಇಲ್ಲಿ ರೂಮ್ ಬುಕ್ ಮಾಡಿರೋ ಹತ್ರ ಆಫೀಸ್ ಇದೆ. ಸೊ ಇವಾಗ ಅಲ್ಲೇ ಪೇಮೆಂಟ್ ಮಾಡಬೇಕು. ಈ ರೂಮ್ ಬುಕ್ ಮಾಡಿರೋ ಏರಿಯಾದಲ್ಲಿ ಒಂದು ಆಫೀಸ್ ಇರುತ್ತೆ. ಸೊ ಅಲ್ಲಿ ಹೋಗಿ ಪೇಮೆಂಟ್ ಮಾಡಿ ನೆಕ್ಸ್ಟು ನಮ್ಮ ರೂಮ್ ಇರೋ ರೋಡಿಗೆ ಬಂದುಬಿಟ್ಟು ಅಲ್ಲೊಂದು ಚಿಕ್ಕ ಆಫೀಸ್ ಇರುತ್ತೆ, ಅಲ್ಲಿ ಕೀ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ರೂಮಿಗೆ ಬರಬೇಕು. ಸೊ ಇದಿಷ್ಟು ಪ್ರೊಸೆಸ್ ಇವಾಗ ಆಯಿತು. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 11 o'clock. ಆಲ್ಮೋಸ್ಟ್ 11 o'clock ಆಯಿತು. ನೈಟ್ 11ಗೆ ನಾವು ಫೈನಲಿ ರೂಮಲ್ಲಿದ್ದೀವಿ. 2 or 3 hours ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ದರ್ಶನಕ್ಕೆ ಹೋಗಬೇಕು. ಸೊ ನಾನು ನೆಕ್ಸ್ಟು ದರ್ಶನಕ್ಕೆ ಹೋಗೋ ಟೈಮಲ್ಲಿ ಸಿಗ್ತೀನಿ. ಸೊ ನಾನು ಮತ್ತೆ ಬ್ಲಾಗ್ಗಳು ಮಾಡ್ತೀನಿ. ಈಗ ನಿಮಗೂ ಹೆಲ್ಪ್ ಆಗೋ ಥರ ತಿರುಪತಿಗೆ ಬಂದರೆ ಸ್ವಲ್ಪ ಯಾವ ಥರ ರೂಮ್ ಬುಕ್ ಮಾಡ್ಕೋಬೇಕು ಏನು ಎತ್ತ ಅಂತ ನಾನು ಒಂದು ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಪಾರ್ಟ್ 2 ವ್ಲಾಗ್ ಬರುತ್ತೆ ನೋಡಿ. ಆ್ಯಂಡ್ ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್.